ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೆಲ್ಕಮ್ ಟು ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಕರ್ನಾಟಕದೆಲ್ಲೆಡೆ ಸುದ್ದಿಯಲ್ಲಿರೋದು ನಮ್ಮ RCB. ನಮ್ಮ RCB ಅಭಿಮಾನಿಗಳು ಗುನುಗ್ತಾ ಇರೋದು 18. ಏನಿದು 18ರ ಗುಟ್ಟು ಈ ವಿಡಿಯೋದಲ್ಲಿ ರಟ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೆ ನೋಡಿ. ಆರಂಭದಲ್ಲಿ ಸತತವಾಗಿ 8ರಲ್ಲಿ 7 ಮ್ಯಾಚ್ ಸೋತಿದ್ದ RCB ಪ್ಲೇ ಆಫ್ನಿಂದ ಹೊರಗುಳಿದಿದೆ ಅಂದುಕೊಂಡಿರುವಾಗಲೇ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ವಿನ್ ಆಗಿ ನಮ್ಮ RCB ಅಭಿಮಾನಿಗಳಲ್ಲಿ ಈ ಸಲ ಕಪ್ ನಮ್ದೇ ಅನ್ನೋ ಕನಸನ್ನ ಚಿಗುರಿಸಿದೆ. ಇವಾಗ ನಮ್ಮ RCB ಅಭಿಮಾನಿಗಳ ಲೆಕ್ಕಾಚಾರ ಶುರುವಾಗಿದೆ. ಅದರಲ್ಲಿ ಮೊದಲನೇ ಲೆಕ್ಕಾಚಾರ ಕಂಪ್ಲೀಟ್ ಆಗಿದೆ. ಕಾರಣ ಏನಪ್ಪ ಅಂದರೆ ಲಕ್ನೋ ಡೆಲ್ಲಿ ವಿರುದ್ಧ ಸೋತಿದೆ. ಈಗ ಬಾಕಿ ಇರೋದು 18. ಈ 18 RCB ಕೈ ಹಿಡಿಲೇಬೇಕು. RCB ಅಭಿಮಾನಿಗಳಲ್ಲಿ ಕೂತ್ರು ನಿಂತರು 18ರ ಜಪವಾಗಿದೆ. ಏನಪ್ಪ ಈ 18? ಈ 18ರ ಗುಟ್ಟು ಏನಪ್ಪ ಅಂದರೆ RCB ತನ್ನ ಕೊನೆಯ ಲೀಗ್ ಪಂದ್ಯವನ್ನ CSK ವಿರುದ್ಧ ಆಡಲಿದೆ. ಈ ಪಂದ್ಯ ಮೇ 18ರಂದು ಬೆಂಗಳೂರಿನ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಪಂದ್ಯವನ್ನ ನಮ್ಮ RCB ಗೆಲ್ಲಲೇಬೇಕಾಗಿದೆ. CSK ವಿರುದ್ಧ ನಡೆಯಲಿರುವ ಈ ಮ್ಯಾಚ್ನ RCB ತಂಡ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಸಿಗಲಿದೆ. ಬರೀ ಗೆದ್ರೆ ಸಾಕಾಗಲ್ಲ, ಈ ಪಂದ್ಯವನ್ನ RCB ತಂಡ ಕನಿಷ್ಠ ಪಕ್ಷ 18 ರನ್ಗಳ ಅಂತರದಿಂದ ಗೆಲ್ಬೇಕು. ಚೇಸ್ ಮಾಡಿ ಗೆದ್ರೆ 18 ಓವರ್ ಒಳಗಡೆ ಚೇಸ್ ಮಾಡಿ ಗೆಲ್ಬೇಕು. ಆಗ CSKಗಿಂತ RCB ರನ್ ರೇಟ್ ಜಾಸ್ತಿ ಆಗಲಿದೆ. ನಮ್ಮ RCB ಪಾಯಿಂಟ್ಸ್ ಕೂಡ 14 ಆಗಲಿದೆ. ಆಗ CSKಗಿಂತ ಹೆಚ್ಚು ರನ್ ರೇಟ್ ಇದ್ದ ಕಾರಣ ಪ್ಲೇ ಆಫ್ಗೆ ಎಂಟ್ರಿ ಪಡೆಯುವ ಅವಕಾಶ ಅತಿ ಹೆಚ್ಚಾಗಿರುತ್ತೆ. ಚೇಸ್ ಮಾಡಿ ಗೆದ್ರೆ 18 ಓವರ್ನಲ್ಲಿ ಚೇಸ್ ಮಾಡಿ ಗೆಲ್ಬೇಕು. ಮುಂದಿನ ನಮ್ಮ 18ರ ಗುಟ್ಟು ಏನಪ್ಪಾ ಅಂದ್ರೆ ಜೆರ್ಸಿ ನಂಬರ್ 18. ನಿಮ್ಗೆಲ್ಲ ಗೊತ್ತಿದೆ, ಅದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್. ಈ ಸೀಸನ್ ನಲ್ಲಿ ನಮ್ಮ ಕೊಹ್ಲಿ ಅವರು ರನ್ಗಳ ಸುರಿಮಳೆನೆ ಹರಿಸ್ಬಿಟ್ಟಿದ್ದಾರೆ. ಸುಮಾರು 13 ಪಂದ್ಯಗಳಲ್ಲಿ 661 ರನ್ಗಳನ್ನು ಗಳಿಸಿ ಆರೆಂಜ್ ಕ್ಯಾಪ್ನ ತಮ್ಮಲ್ಲೇ ಇರಿಸ್ಕೊಂಡಿದ್ದಾರೆ. 155ರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿ 1 ಶತಕ ಹಾಗೆ 5 ಅರ್ಧ ಶತಕವನ್ನ ಬಾರಿಸಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿ. ನಮ್ಮ RCBಯ ವಿಲ್ ಜಾಕ್ಸ್ ತಮ್ಮ ವರ್ಲ್ಡ್ ಕಪ್ ಪ್ರಿಪ್ರೇಷನ್ಗೋಸ್ಕರ RCBಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗೆ RCB ಏನಾದರೂ ಈ ಮ್ಯಾಚ್ ಏನಾದರೂ ಸೋತ್ರೆ ನಮ್ಮ DKಗೆ ಅಂದರೆ ದಿನೇಶ್ ಕಾರ್ತಿಕ್ ಅವರಿಗೆ ಇದೇ ಲಾಸ್ಟ್ ಸೀಸನ್ ಆಗಲಿದೆ. CSK ವಿರುದ್ಧ ನಡೆಯಲಿರುವ ಈ ಪಂದ್ಯದಲ್ಲೂ ಜೆರ್ಸಿ ನಂಬರ್ 18 ಹಾರ್ಬಟಿಸಲಿ ಅಂತ ಕೇಳ್ಕೊಳ್ತಾ ಒಟ್ನಲ್ಲಿ CSK ವಿರುದ್ಧ RCBಗೆ ನಂಬರ್ 18 ಕೈ ಹಿಡಿಯಬೇಕಾಗಿದೆ. ಈ ಸಲ ಕಪ್ ನಮ್ದೇ ಆಗಲಿ ಅಂತ ವಿಶ್ ಮಾಡ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.